ಎಂಜಿ ರೋಡ್ ನ ಬಳಿ ಇರುವಂತಹ ಅನಿಲ್ ಕುಂಬ್ಳೆ ಜಂಕ್ಷನ್ ನಲ್ಲಿ ಬೆಳ್ಳಂಬೆಳಗ್ಗೆ ನಡು ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಒಂದು ಹೊತ್ತಿ ಉರಿದಿರುವಂತದ್ದು. ಸುದೈವವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ಬಟ್ ಸ್ಥಳದಲ್ಲಿ ನಾನಿದ್ದೇನೆ, ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವೀಗ ನೋಡ್ತಾ ಇರಬಹುದು, ಇದು ಅನಿಲ್ ಕುಂಬ್ಳೆ ಜಂಕ್ಷನ್ ನ ಹತ್ತಿರದ ಬಿಎಂಟಿಸಿ ಸುಟ್ಟು ಕರಕಲಾಗಿರುವಂತಹ ಬಿಎಂಟಿಸಿ ಬಸ್ ಅನ್ನ ಈಗ ನಂದಿಸ್ತಾ ಇರುವಂತದ್ದು. ಅಂದ್ರೆ ಬೆಳ್ಳಂಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಬಿಎಂಟಿಸಿ ವ್ಯಾಪ್ತಿಯಲ್ಲಿ ಸುಮಾರು 6,000 ಅಧಿಕ ಬಸ್ಗಳು ರನ್ ಆಗ್ತವೆ. ಆದ್ರೆ ಆ ಬಸ್ಗಳಲ್ಲಿ ಬಹುತೇಕ ಗುಜರಿ ಬಸ್ಗಳೇ ಇರುವಂತದ್ದು. ಅಂದ್ರೆ ಯಾವ ಗುಜರಿಗೆ ಸೇರ್ಪಡೆ ಆಗಿರುವಂತಹ ಬಸ್ ನ ಮತ್ತೂ ಕೂಡ ಅಂದ್ರೆ ನಿಗದಿತ ದಿನಾಂಕ ಮುಗಿದ್ರೂ ಕೂಡ ಆ ಬಸ್ ಅನ್ನ ಮತ್ತೆ ಮತ್ತೆ ಓಡಿಸ್ತಾ ಇರುವಂತಹ ಎಫೆಕ್ಟ್ ಈ ರೀತಿಯಾಗಿ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಸಮಸ್ಯೆ ಅಂತೂ ಪದೇ ಪದೇ ಬಿಎಂಟಿಸಿಯಲ್ಲಿ ಆಗ್ತಾನೆ ಇರುವಂತದ್ದು. ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಸಚಿವರು ಎಲ್ಲರೂ ಕೂಡ ಇದಕ್ಕೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಜನಸಾಮಾನ್ಯರ ಜೀವನ ಮೂರಾಬಟ್ಟೆ ಆಗಿ ಹೋಗುತ್ತೆ. ಯಾಕಂದ್ರೆ ನಡು ರಸ್ತೆಯಲ್ಲಿ ಸಿಗ್ನಲ್ ಅಲ್ಲಿ ನಿಂತಹ ಬಸ್ಗಳಲ್ಲಿ ಬೆಂಕಿ ಹೊತ್ಕೊಂಡು ಉರಿಯುತ್ತೆ ಅಂದ್ರೆ ಸುತ್ತ ಇದ್ದಂತಹ ಜನರ ಪರಿಸ್ಥಿತಿ ಏನಾಗ್ಬೇಡ. ಟ್ರಾಫಿಕ್ ನಲ್ಲಿ ಅದರಲ್ಲೂ ಕೂಡ ಸಿಗ್ನಲ್ ನಲ್ಲಿ ಆಗಿರುವಂತಹ ಘಟನೆ ಇದು. ಅಕ್ಕಪಕ್ಕ ಯಾವ್ದಾದ್ರು ವೆಹಿಕಲ್ ಗಳಿದ್ರೆ ಅವರ ಪರಿಸ್ಥಿತಿ ಏನಾಗಬಹುದಿತ್ತು ಅನ್ನುವಂಥದ್ದನ್ನು ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಆದ್ರೆ ಚಾಲಕರು ಹೇಳೋ ಪ್ರಕಾರ, ನಿರ್ವಾಹಕರು ಹೇಳೋ ಪ್ರಕಾರ ಇದಾಗಿರುವಂತದ್ದು ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಅವಧಿ ಮೀರಿದ ಬಸ್ ಇದಲ್ಲ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಅನ್ನುವಂಥದ್ದನ್ನ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ದಿಢೀರ್ ಅಂತ ಬಸ್ ಓಪನ್ ಮಾಡಿದ ತಕ್ಷಣ ಬೆಂಕಿ ಬಿತ್ತು. ಅಂದ್ರೆ ಸಿಗ್ನಲ್ ನಲ್ಲಿ ದಿಢೀರ್ ಅಂತ ಬಸ್ ಆನ್ ಮಾಡ್ತಾ ಇದ್ವಿ, ಬಸ್ ಆನ್ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಚಂದ್ರೇಶ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.